ಗುರುಜಿ, ನೀವು ಹೇಳ್ತಿದ್ರಿ ನಾಳೆ ವಿಶೇಷತೆಯಲ್ಲಿ ವಿಶೇಷವಾದ ಹಬ್ಬ, ಅದು ಸರಸ್ವತಿ ಹಬ್ಬ. ಹಾಗಾಗಿ ಅದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಬೇಕು ಅಂತ ತಿಳಿಸ್ತೀನಿ. ಪುಸ್ತಕವನ್ನ ನೀವು ಸಿದ್ಧವಾಗಿರಿಸ್ಕೊಳ್ಳಿ ಅಂತ ಹೇಳಿದ್ರಿ. ಏನ್ ಮಾಡ್ಬೇಕು ಗುರುಜಿ ನಾಳೆ? ಕೆಲವರೆಲ್ಲ ಸರಸ್ವತಿ ಹಬ್ಬ ಸಪ್ತಮಿ ದಿವಸ ಮಾಡಿಸ್ಕೊಂಡ್ಬಿಡ್ತೀರ. ಸಪ್ತಮಿ ದಿವಸ ಅಂದರೆ ಯಾವತ್ತೋ ಇವತ್ತೇ ಕೆಲವು ಮಾಡ್ಕೊಂಡ್ಬಿಡ್ತೀರ. ಹಾಗೆ ಮಾಡ್ಕೋಬೇಡಿ. ಯಾವತ್ತು ತಿಳ್ಕೊಳ್ಳಿ, ಮೂಲಾ ನಕ್ಷತ್ರ ಸರಸ್ವತಿದ ಹುಟ್ಟದಬ್ಬದ ನಕ್ಷತ್ರ. ಅದಕ್ಕೆ ಆ ಮೂಲಾ ನಕ್ಷತ್ರ ಯಾವತ್ತು ಬೀಳುತ್ತೋ ಆವತ್ತೇ ಸರಸ್ವತಿ ಹಬ್ಬವನ್ನು ಆಚರಿಸಬೇಕು. ನವರಾತ್ರಿಯಲ್ಲಿ ಮಹಾ ಸರಸ್ವತಿ ಹಬ್ಬವನ್ನು ಆಚರಿಸಬೇಕು. ಇವತ್ತು ಬುಕ್ಕು, ಪೆನ್ಸಿಲ್ಲು, ಶಾರ್ಪ್ನರು, ನೇಲ್ ಕಟ್ರು ಏನೇನಿದೆಯೋ ಅಲಂಕಾರ ಸ್ವರೂಪವಾಗಿರ್ತಕ್ಕಂಥದ್ದು ಮನೆಯಲ್ಲಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಪೆನ್ಸಲ್ಲು, ರಬ್ಬರು, ಪ್ರೊಟ್ರಾಕ್ಟ್ರು, ಎಲ್ಲ ಕಂಪಾಸು ಎಲ್ಲ ತಂದಿಟ್ಟಿರ್ತಾರೆ. ಯಾಕೆಂದರೆ ಮಕ್ಕಳು ನಾಳೆ ರ್ಯಾಂಕ್ ಬರಬೇಕಲ್ಲ, ಇವ್ರು ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ವಿಶೇಷಕ್ಕೆ ಇವತ್ತು ಹೋಗಿ ಸರಸ್ವತಿ ಪೂಜೆ ಮಾಡ್ತಾರೆ. ಕೆಲವೆಲ್ಲ ಸರಸ್ವತಿ ಪೂಜೆ ಮಾಡಬೇಕಾದ್ರೆ ಮಾಡಿಬಿಟ್ಟಾಕ್ಷಣಕ್ಕೆ ಸರಸ್ವತಿ ಬಂದು ಬರೀತಾಳೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಸ್ವಾಮಿ. ನೀವು ಚೆನ್ನಾಗಿ ಓದಿದ್ರೆ ಸರಸ್ವತಿ ಹತ್ರ ನಿಮ್ಮ ಮೊರೆಯನ್ನು ಕೇಳ್ಕೊಂಡ್ರೆ ಅವಳು ವಿಶೇಷವಾಗಿ ಅನುಗ್ರಹ ಕೊಡ್ತಾಳೆ. ಇಂಥ ಮಹಾ ಸರಸ್ವತಿ ಶಾರದೆ. ಶಾರದೆ ಅಂದರೆ ಯಾರು ಅಂದ್ಕೊಂಡ್ರಿ? ಕಾಶ್ಮೀರ ಶಾರದೆನೋ ಮಹಾ ಸರಸ್ವತಿನೇ. ಜ್ಞಾನ ಸರಸ್ವತಿಯಾಗಿರ್ತಕ್ಕಂಥ ಶಾರದೆನೋ ಸರಸ್ವತಿನೇ. ಅದಕ್ಕೋಸ್ಕರ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮೇವ ಪ್ರದೇ ನಿತ್ಯಂ ವಿದ್ಯಾ ದೇಹಿ ಚ ಧೀಮಹಿ. ವಿದ್ಯೆಯನ್ನು ಕೊಡ್ತಕ್ಕಂಥ ಸರಸ್ವತಿನ ಇವತ್ತು ಶಾರದಾ ದೇವಿ ಸ್ವರೂಪದಲ್ಲಿ. ಅದಕ್ಕೆ ಇವತ್ತು ಶೃಂಗೇರಿಯಲ್ಲಿ ಜಗತ್ಪೀಠ ಅಂತ ದಕ್ಷಿಣಾಮ್ನಾಯ ಪೀಠದಲ್ಲಿ ಸಾಕ್ಷಾತ್ ಜಗದ್ಗುರುಗಳ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ವಿರಾಜಮಾನವಾಗಿದ್ದಾರೆ. ಇಂಥ ಒಂದು ಜ್ಞಾನಪೀಠದಲ್ಲಿ ಇವತ್ತು ಎಷ್ಟೋ ಜನ ಮಕ್ಕಳು ವೇದವನ್ನು ಓದ್ತಕ್ಕಂಥ ಅವಕಾಶ ಸಾಕ್ಷಾತ್ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀಚಕ್ರ ಸ್ವರೂಪವಾಗಿ ಆ ಒಂದು ಪೀಠವನ್ನು ಶಂಕರಾಚಾರ್ಯ ಸ್ವರೂಪದಲ್ಲಿ ಇವತ್ತು ದಕ್ಷಿಣ ಪೀಠ ಭಾಳ ಸ್ಥಿರವಾಗಿರ್ತಕ್ಕಂಥದ್ದು. ಇವತ್ತು ನೋಡಿ, ದ್ವಾರಕಾ, ಪೂರಿ, ಜಗನ್ನಾಥ ಪೀಠನಾಗಿರ್ತಕ್ಕಂಥವ್ರು ಕಾಶ್ಮೀರ ಪೀಠ. ಅದಕ್ಕೆ ಈ ಪೀಠಗಳು ಇವತ್ತಿಗೂ ಚರಾಚರ. ಯಾವತ್ತು ಏನಾಗ್ಬಿಟ್ಟಿದೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಹೋಲ್ಡ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಇವತ್ತು ಅದು ಚೆನ್ನಾಗಿ ನಡೆಯುತ್ತಾ ಅಂದರೆ ಚತುರ್ನಾಮನಾಯ ಪೀಠ 4 ಪೀಠಗಳನ್ನು ಪ್ರತಿಷ್ಠಾಪನೆ ಮಾಡೋದು ಆದಿಶಂಕರಾಚಾರ್ಯರು. ಯಾರಿಗೋಸ್ಕರ? ಇಡೀ ಜಗತ್ ಭಾರತ ದೇಶವನ್ನು ಸಂರಕ್ಷಣೆ ಮಾಡೋಕ್ಕೆ. ಆದರೆ ದಕ್ಷಿಣಾಮ್ನಾಯ ಪೀಠ ವಿದ್ಯಾಪೀಠ. ಅದಕ್ಕೆ ವಿದ್ಯೆಯಲ್ಲಿ ಯಾವತ್ತು ತೇಜಸ್ಸು, ವರ್ಚಸ್ಸು, ಒಳ್ಳೆ ಮಂತ್ರ, ಒಳ್ಳೆ ಉಚ್ಚಾರಣೆ, ಆ ತಾಯಿ ಶಾರದಾ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೊಳ್ಳೋ ದಿನವೇ ನಾಳೆ ದಿವಸ. ಇಂಥ ನಾಳೆ ದಿವಸ ನೀವೆಲ್ಲರೂ ಶಾರದಾಮ್ನವ್ರ ವಿಗ್ರಹನ ಇಟ್ಕೊಳ್ಳಿ, ಸರಸ್ವತಿನ ವಿಗ್ರಹನ ಇಟ್ಕೊಳ್ಳಿ. ಎರಡನ್ನ ಅಲ್ಲಿ ಪುಟ್ಟದಾಗಿ ಇಟ್ಕೊಂಡು ಮಕ್ಕಳು ಪುಸ್ತಕಗಳನ್ನ ಲೈನಾಗಿ ಜೋಡಿಸಿ. ಮಕ್ಕಳದ್ದು ಎಲ್ಲ ಪುಸ್ತಕ ಇಟ್ಕೊಂಡ್ಬಿಡ್ಬೇಡಿ, ಬರೀ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಸಾಕು. ನೋಟ್ ಬುಕ್ಕು ಅವ್ರು ಬರೆದಿದ್ದು ಹರಿದಿದ್ದು ಸಾಕಾಗಿದೆ. ಆದರೆ ಟೆಕ್ಸ್ಟ್ ಬುಕ್ ಮಾತ್ರ ಯಾಕೆ ಇಟ್ಕೊಳ್ಳಿ ಅಂದರೆ ಹಾಳೆಗಳನ್ನು ಜ್ಞಾನ ತಲೆ ಒಳಗೆ ಹೋಗಲಿ. ಸುಮ್ಮನೆ ಇಟ್ಟು ಪೂಜೆ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ. ಆ ಮಕ್ಕಳು ಅಮ್ಮ ನೀನು ಇಟ್ಟು ಪೂಜೆ ಮಾಡಿಬಿಡು, ನಾನು ನಮಸ್ಕಾರ ಮಾಡ್ಬಿಡ್ತೀನಿ, ಜಾಡ್ಸ್ ಓದಿರು ಹೇಳ್ತೀನಿ ಮಕ್ಕಳನ್ನ ಅಂತವ್ರು ಏನಾದರೂ ಹೇಳಿದ್ರೆ. ಎಲ್ಲ ಮಕ್ಕಳು ನಾಳೆ ಬೆಳಗ್ಗೆ ತಲೆ ನೀರು ಹಾಕ್ಕೊಂಡು ಸ್ನಾನ ಮಾಡಬೇಕು. ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ಕಾಲೇಜ್ ಹುಡುಗಿರಾಗಲಿ, SLC ಆಗಲಿ, ನೀವು MD ಓದೋದಾಗಲಿ, ಡಾಕ್ಟ್ರ್ ಓದೋದಾಗಲಿ, ಇಂಜಿನಿಯರ್ ಪದವಿನ ಯಾವತ್ತು ಹಾಳೆನ ಹರಿದು ಬಿಸಾಕೋದಾಗಲಿ, ಆ ಲೆವೆಲ್ಗೆ ನೀವು ಓದ್ತಿದ್ರು ಭಗವತಿ ಸರಸ್ವತಿ ಇದ್ರೇ. ನಾವುಗಳೇ ಸ್ವತಃ ಎಷ್ಟೆಲ್ಲ ಓದಿದ್ರೂ ಸಹ ಇವತ್ತಿಗೂ ಆ ಸರಸ್ವತಿ ಜಗನ್ಮಾತೆ ಅಮ್ಮ, ನಮ್ಮಮ್ಮ ತಾಯಿ. ಇವತ್ತು ನಾನು ಅಷ್ಟೆಲ್ಲ ವಿದ್ಯೆಯನ್ನು ಹೇಳಬೇಕಾದ್ರೆ ವಾಕ್ಚಾತುರ್ಯ ಕೊಟ್ಟಿರ್ತಕ್ಕಂಥವಳೆ ಆ ಶಾರದೆ. ಇಂಥ ಶಾರದೆನ ಯಾವತ್ತಾದರೂ ನೆನೆಸ್ಕೊಂಡೀರಾ? ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಳ್ಳಿ, ಜೀವನದಲ್ಲಿ ಉದ್ಯೋಗವನ್ನು ಮಾಡ್ತೀರಾ. ಉದ್ಯೋಗ ಪುರುಷ ಲಕ್ಷಣಂ. ವಿದ್ಯೆ ಕೈಯಲ್ಲಿದ್ದರೆ ಲಕ್ಷ್ಮಿ ತಾನಾಗೆ ಬರುತ್ತಂತೆ. ಒಂದು ಸಲ ಹೇಳ್ತಾಳಂತೆ ಜಗನ್ಮಾತೆ, ಸರಸ್ವತಿ ಆಗಿರೋಳು ನಾನು ದೊಡ್ಡದು. ಇವತ್ತು ವಿದ್ಯೆ ಕೊಟ್ಟರೆ ನನ್ನಿಂದ ಲಕ್ಷ್ಮಿ ತಾನಾಗಿ ಹಿಂದೆ ಬರ್ತಾಳಂತೆ. ಲಕ್ಷ್ಮಿ ಹೇಳ್ತಾಳಂತೆ, ಅಯ್ಯೋ ನಾನು ದುಡ್ಡು ಸುರಿದ್ರೇನೆ ಇವತ್ತು ವಿದ್ಯೆ. ಆದರೆ ಇಬ್ಬರು ಹೇಳಿದ ಸತ್ಯ ಆಗೋಗಿದೆ. ಯಾಕೆಂದರೆ ಆ ಕಾಲದಲ್ಲಿ ವಿದ್ಯೆ ಇದ್ದರೆ ಕೆಲಸ ಸಿಗ್ತಾಯಿತ್ತು, ಆಮೇಲೆ ದುಡ್ಡು ಸಿಗ್ತಾಯಿತ್ತು. ಇವಾಗ ವಿದ್ಯೆ ಸಿಗಬೇಕು ಅಂದ್ರೇ ದುಡ್ಡು ಸುರಿದ್ರೇ ವಿದ್ಯೆ ಸಿಗೋದು. ಆದ್ದರಿಂದ ಲಕ್ಷ್ಮಿನೂ ಹೌದು, ಸರಸ್ವತಿನೂ ಹೌದು. ಆ ಲಕ್ಷ್ಮೀ ಸರಸ್ವತಿ ಇಬ್ಬರು ಕಾತ್ಯಾಯಿನಿ ದುರ್ಗಾ ಸ್ವರೂಪದಲ್ಲಿ ಶಕ್ತಿ ಇದ್ರೇ ಹೌದು. ಅಂದರೆ ಯಶಸ್ಸು, ಕೀರ್ತಿ, ಪದವಿ ನಿಮಗಿದ್ರೇ ಆ ದುಡ್ಡು ಸುರಿಯೋ ತಾಕತ್ತಿರಬೇಕಾದ್ರೆ. ಅದಕ್ಕೆ ಹೇಳೋದು ಧೈರ್ಯ ಸಾಹಸೇ ಲಕ್ಷ್ಮಿ. ಸಾಹಸ, ಧೈರ್ಯ ಆ ದುರ್ಗೆಯಲ್ಲಿರೋದ್ರಿಂದ ನಾಳೆ ದುರ್ಗಾಷ್ಟಮಿನೂ ಹೌದು. ಅದಕ್ಕೋಸ್ಕರ ಈ ಸರಸ್ವತಿ ಹಬ್ಬದಲ್ಲಿ ದುರ್ಗೆ ಕೂಡ ಇಡಿ. ನೀವೇನು ಮಾಡಬೇಕು ಗೊತ್ತಾ? ಮಧ್ಯದಲ್ಲಿ ಶಾರದಾ ದೇವಿ ಇಡಿ, ಪಕ್ಕದಲ್ಲಿ ಸರಸ್ವತಿ ಇಡಿ, ಈ ಕಡೆ ದುರ್ಗಾ ಇಡಿ. ದುರ್ಗಾ ಅಷ್ಟಮಿ ಬೇರೆ, ತಿಥಿ ಬಂದು ಅಷ್ಟಮಿ ತಿಥಿ, ನಕ್ಷತ್ರ ಬಂದು ಸಾಕ್ಷಾತ್ ಸರಸ್ವತಿದು. ಸೊ ನಾಳೆ 2
ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಗೋಲ್ಡನ್ ಆಪರ್ಚುನಿಟಿ. ಶಕ್ತಿನೂ ತಗೋಬೋದು, ಯುಕ್ತಿನೂ ತಗೋಬೋದು, ಸಾಕ್ಷಾತ್ ಜ್ಞಾನಶಕ್ತಿನೂ ತಗೋಬೋದು. ಅದಕ್ಕೆ ಜ್ಞಾನಶಕ್ತಿಯನ್ನು ಸಂಪಾದನೆ ಮಾಡೋ ನಿಮ್ಮ ಮಕ್ಕಳಿಗೆ ಯಶಸ್ಸು ಕೀರ್ತಿಯನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥ ದುರ್ಗಾ ಸ್ವತಃ ನಿಮಗೆ ಧೈರ್ಯವನ್ನು ಕೊಡ್ತಕ್ಕಂಥವಳು. ಧೈರ್ಯ ಸಾಹಸೆ ಲಕ್ಷ್ಮಿ. ಇಂಥ ಒಂದು ಸುದಿನ ನೀವುಗಳು ಸರಸ್ವತಿ ಪೂಜೆ ಮಾಡಬೇಕಾದ್ರೆ ದುರ್ಗಾಷ್ಟಮಿಗೆ ಏನೇನು ಇಡಬೇಕು ದಯವಿಟ್ಟು ಹೇಳ್ತಾ ಇದ್ದೀನಿ. ದುರ್ಗಾಷ್ಟಮಿಗೆ ನೀವು ಇಡಬೇಕಾದ್ದೇನೂ ಇಲ್ಲ. ಸಾಕ್ಷಾತ್ ದುರ್ಗಾ ಅಷ್ಟೋತ್ತರವನ್ನು ರಾವು ಕಾಲದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು. ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನು ದೇವರುಗಳ ಮುಂದೆ ಇಡಬೇಕು. ಶಕ್ತಿಯುತವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅಂದರೆ ನಿಮ್ಮ ಯಜಮಾನರು ಏನು ಕೆಲಸವನ್ನು ಮಾಡ್ತಾರೋ ಆ ಕೆಲಸದ ಪರಿಪೂರ್ಣವಾಗಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿಡಬೇಕು. ಅಕಸ್ಮಾತ್ ಅವ್ರ ಆಡಿಟ್ರ್ ಸೀಲು, ಅವ್ರಿಗೆ ಇರ್ತಕ್ಕಂಥ ಯಾವ ಕಾಲಕ್ಕೋ ಒಂದು ಹೆನ್ರಿ ಅಂದರೆ ಆ ಮೆಮೊರಿ ಅಲ್ಲಿ ಇಟ್ಬಿಡ್ಬೇಕು. ಜಗನ್ಮಾತ ಕೃಪಾ ಕಟಾಕ್ಷ. ಅವಳು ವಿಶೇಷವಾಗಿ ಟೀಚರ್ ಆಗಿರ್ತಕ್ಕಂಥದ್ದು ಅವಳು ಸರ್ಟಿಫಿಕೇಟ್ ಎಲ್ಲ ಇಟ್ಕೋಬೇಕು. ಇವಳಿಗೆ ಬೇಕಾಗಿರ್ತಕ್ಕಂಥ ಪಾಸ್ ಆಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನೂ ವಿದ್ಯೆ ಕಲ್ವಿ ಅಂತಕ್ಕಂಥದ್ದು. ಆ ಕಲ್ವಿ ಅನ್ನೋ ವಿದ್ಯೆ ಸಾಕ್ಷಾತ್ ಜಗನ್ಮಾತೆ. ಇವತ್ತು ನಾವುಗಳು ಇನ್ನೊಂದು ವಿಚಾರ ಏನು ಗೊತ್ತಾ, ಕಾಶ್ಯಪ ಮಹರ್ಷಿಗಳ ಸ್ವತಃ ಜನ್ಮದಿನೋತ್ಸವ ಇವತ್ತು. ಅದಕ್ಕೆ ಕಾಶ್ಯಪ ಋಷಿಗಳು ಯಾರು ಅಂದ್ಕೊಂಡ್ರಿ? ಗರುಡನ ತಂದೆ. ಕಾಶ್ಯಪ ಮಹರ್ಷಿಗಳು ಯಾರು ಅಂದ್ಕೊಂಡ್ರಿ? ಇಡೀ ಜಗತ್ತಿನ ಸಂರಕ್ಷಣೆ ಮಾಡಿರ್ತಕ್ಕಂಥ ಸೂರ್ಯನಾರಾಯಣನ ತೇಜಸ್ಸನ್ನು ಕೊಟ್ಟಿರ್ತಕ್ಕಂಥವ್ರು ಕಾಶ್ಯಪ ಮಹರ್ಷಿಗಳು ಯಾರು ಅಂದ್ಕೊಂಡ್ರಿ? ಕಶ್ಯಪ ಬ್ರಹ್ಮ ಅಂತ ಕರೆಸ್ಕೊಂಡ ರಾವಣನು ಕೂಡ ತಂದೆ ತಾಯಿ ಅಂತಕ್ಕಂಥ ಅಭಾವ ಅವನು ಕೊಟ್ಟಿರ್ತಕ್ಕಂಥ. ಅಂದರೆ ರಾಕ್ಷಸೋತ್ತಮರು ಅವರೇ, ಸ್ವರ್ಗೋತ್ತಮರು ಅವರೇ, ದುಶ್ಯಾಸನ ಸರ್ವ ಅನುಗ್ರಹದಲ್ಲಿ ಇವತ್ತು ದಾರಿ ದೀಪವೂ ಅವರೇ. ಅದಕ್ಕೆ ಇಂಥ ಒಂದು ಕಾಶ್ಯಪ ಮುನಿಗಳನ್ನು ನೆನೆಸ್ಕೊಳ್ಳೋ ಕಾಶ್ಯಪ ಮಹರ್ಷಿಗಳನ್ನು ಸ್ಮರಣೆ ಮಾಡ್ಕೋಬೇಕು. ದೈವಾನುಗ್ರಹ ಭಕ್ತ ಪ್ರಿಯರೇ, ನೀವೆಲ್ಲ ಇವತ್ತಿನ ದಿವಸದ ಆ ನಾಳೆ ಸಿದ್ಧತೆಗಳನ್ನ ಇವತ್ತೇ ಮಾಡ್ಕೋಬೇಕು. ಎಲ್ಲರೂ ಬುಕ್ಸು ಎಲ್ಲ ತೆಗೆದುಕೊಳ್ಳಿ, ಬರ್ಕೊಂಡಿರೋ ಶ್ಲೋಕವನ್ನು ಪ್ರತಿಪೂರ್ವಕವಾಗಿ ಹೇಳ್ಕೋಬೇಕು. ಸರಸ್ವತಿ ಶ್ಲೋಕವನ್ನು ಹೇಳ್ಕೋಬೇಕಾದ್ರೆ 5 ಸಲ ಹೇಳ್ಕೋಬೇಕು. ನೈವೇದ್ಯ ಮಾಡಬೇಕಾದ್ರೆ ಇವತ್ತು ಬೆಲ್ಲದ ನೈವೇದ್ಯವನ್ನು ಹೇಗೆ ಮಾಡಬೇಕು? ದೋಸೆ ಹಿಟ್ಟಲ್ಲಿ ದಿಢೀರಂತ ಬೆಲ್ಲದ ದೋಸೆಯನ್ನು ಮಾಡಿಕೊಂಡು, ಸರಸ್ವತಿಗೆ ದೋಸೆ ತುಂಬ ಇಷ್ಟ. ದುರ್ಗಾಷ್ಟಮಿಗೆ ದುರ್ಗಾಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಗೂಡಾನ್ನ. ಅದಕ್ಕೆ ಎರಡೂ ಬೆಲ್ಲದಲ್ಲೇ ಆಗಿರೋದ್ರಿಂದ ಬೆಲ್ಲದನ್ನ ಮತ್ತು ವಿಶೇಷವಾಗಿರ್ತಕ್ಕಂಥ ಆ ದೋಸೆ, ಬೆಲ್ಲದ ದೋಸೆನ ಮಕ್ಕಳಿಗೆ ತಿನಿಸು ತಿಂಡಿ ಇದ್ದ ಹಾಗೆ ಒಂದೊಂದು ದೋಸೆಯನ್ನು ಕೊಡ್ಬೋದು. ಮಕ್ಕಳು ಕರೆದಾಗ ನವರಾತ್ರಿ ಬೊಂಬೆ ನೋಡ್ಕೋಬೋದು. ಇವತ್ತು ಆ ಬೊಂಬೆಗಳನ್ನೆಲ್ಲ ಮೇಲಿಟ್ಟಿರ್ತೀರ, ಶೋಗೆ ಎಲ್ಲ ಕೆಳಗಿಳಿಸ್ಕೊಳ್ಳಿ. ಒಂದು ಚಿಕಾಣಿ ಪುಟಾಣಿ ಟೇಬಲ್ ಹಾಕ್ಕೊಳ್ಳಿ. ಪುಸ್ತಕಗಳನ್ನ ಒಂದು ಕಡೆ ಜೋಡಿಸ್ಕೊಳ್ಳಿ. ಮೇಲ್ಗಡೆ ಶಾರದಾದೇವಿ, ಪಕ್ಕದಲ್ಲಿ ಸರಸ್ವತಿ, ಈ ಕಡೆ ದುರ್ಗಾ. ಒಂದೇ ಸಲ ಪೂಜೆ ಪುನಸ್ಕಾರ ಮಾಡಬೇಕು. ದುರ್ಗಾ ಪೂಜೆ ಮಾಡಬೇಕಾದ್ರೆ ನೀವು ತಾಯಂದ್ರೆ ಕೂತ್ಕೊಳ್ಳಿ. ಸರಸ್ವತಿ ಪೂಜೆ ಮಾಡಿದ್ರೆ ಮಕ್ಕಳ ಹತ್ರ. ನೀವು ಕುಂಕುಮದಲ್ಲಿ ಪೂಜೆ ಮಾಡಬೇಕು. ಅವ್ರನ್ನ ಯಾವ ಕೈಯಲ್ಲಿ ಮಾಡಿಸ್ಬೇಕು? ಅಕ್ಷತೆಯಲ್ಲಿ ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊಳ್ಳಿ. ಏನು ಅಂತ ಹೇಳ್ತೀನಿ, ಮಾಡ್ಕೊಳ್ಳೋಣ.